ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಗೊಬ್ಬರವನ್ನ ಪಡೆಯೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾರೆ ರೈತರು. ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಗೊಬ್ಬರಕ್ಕಾಗಿ ಈಗ ಕ್ಯೂ ನಿಂತು ಬೇಕು ಅನ್ನೋದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲವಾಗಲು ಗ್ರಾಮದಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ ರೈತರು. ಹರಪನಹಳ್ಳಿ ತಾಲೂಕಿನ ಹಲವಾಗಲು ಗ್ರಾಮದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಿಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತು ರೈತರು ನುಗ್ಗಲಾಟ ಆಗ್ತಿದೆ, ಗಲಾಟೆ ಆಗ್ತಿದ್ದಾರೆ. ಮತ್ತೊಂದು ಕಡೆ ಈಗ ಬೇಗವನ್ನ ಜಡಿದಿದ್ದಾರೆ ರೈತರು. ಯೂರಿಯಾ ವಿತರಣಾ ಕೇಂದ್ರಕ್ಕೆ ಬೇಗ ಜಡಿದು ತಮ್ಮ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಯೂರಿಯಾ ಗೊಬ್ಬರಕ್ಕಾಗಿ ಕಾದು ಸುಸ್ತಾಗಿ ರೈತರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಕ್ಯೂ ಹೆಂಗ್ ನಿಂತಿದ್ದಾರೆ ರೈತರು. ಅವರವರ ಜಮೀನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಇರಬೇಕಾದಂತ ರೈತರು ಕೇವಲ ಯೂರಿಯಾ ರಸಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ದಾರೆ ಕಿಲೋಮೀಟರ್ ಗಟ್ಟಲೆ. ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಇದು. ಹೀಗಾಗಿನೇ ಆಕ್ರೋಶಗೊಂಡು ಯೂರಿಯಾ ಆ ಕೇಂದ್ರ ಏನಿತ್ತಲ್ಲ ಅದಕ್ಕೆ ಬೀಗ ಹಾಕೊಂಡಿದ್ದಾರೆ. ಬೀಗ ಜಡಿದು ತಮ್ಮ ಆಕ್ರೋಶ ಹೊರಗಾಗ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಯಾಕಂದ್ರೆ ನುಗ್ಗಲಾಟ ಆಗುತ್ತೆ, ಗಲಾಟೆಗಳಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್. ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಏನಿದು ಪರಿಸ್ಥಿತಿ? ಒಟ್ನಲ್ಲಿ ಈಗ ರೈತರು ಇಷ್ಟು ಕಿಲೋಮೀಟರ್ ಗಟ್ಟಲೆ ಗೊಬ್ಬರಕ್ಕಾಗಿ ಕ್ಯೂ ಅಲ್ಲಿ ನಿಂತಿದ್ದಾರಲ್ಲ, ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನು ಕಾರಣ? ಅಲ್ಲಿನ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಅಖಿಲೇಶ್ ಏನಂತಂದ್ರೆ ಇತ್ತೀಚಿನ ದಿನ ಪ್ರಮುಖವಾಗಿ ಹರಪನಹಳ್ಳಿ ತಾಲೂಕು ಹಲವಾಗಲು ಅಂತ ಏನಿದೆ, ಹಲವಾಗಲು ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳಗಳನ್ನ ಬೆಳೆತಕ್ಕಂಥ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಆದ್ರೆ ಕಳೆದ 15 ದಿನದಿಂದಲೂ ಕೂಡ ಒಂದು ಉತ್ತಮವಾದಂತಹ ಒಂದು ಮಳೆ ಆಗ್ತಾ ಇದೆ, ತುಂತುರು ಮಳೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈಗಾಗಲೇ ಮೆಕ್ಕೆಜೋಳಗಳು ಕೂಡ ಒಡೆ ಕೀಳುವಂತ ಒಂದು ಸಂದರ್ಭ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಟೈಮ್ ಅಲ್ಲಿ ರೈತರು ಕೂಡ ಗೊಬ್ಬರ ಹಾಕಿದ್ರೆ ಮಾತ್ರ ಒಂದು ಉತ್ತಮವಾದಂತಹ ಒಂದು ಬೆಳೆ ಬರ್ಲಿಕ್ಕೆ ಸಾಧ್ಯ. ಆದ್ರೆ ಈ ಟೈಮ್ ಅಲ್ಲೇ ಕೂಡ ರಸಗೊಬ್ಬರ, ಅದರಲ್ಲೂ ಪ್ರಮುಖವಾಗಿ ಯೂರಿಯಾ ಗೊಬ್ಬರ ಏನಿದೆ, ಯೂರಿಯಾ ಗೊಬ್ಬರದ ಕೊರತೆ ಅತಿ ಹೆಚ್ಚು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಹಲವಾಗಲು ಮತ್ತೆ ಹರಪನಹಳ್ಳಿ ಭಾಗದಲ್ಲಿ ಇರತಕ್ಕಂಥ ಸುಮಾರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಎಲ್ಲ ಮೆಕ್ಕೆಜೋಳ ಬೆಳೆಗಳು ಕೂಡ ಒಡೆ ಕೀಳಲಿಕ್ಕೆ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗೊಬ್ಬರ ಹಾಕ್ಬೇಕಾಗತ್ತೆ. ಆದ್ರೆ ಗೊಬ್ಬರವನ್ನ ತಗೊಂಡು ಅಂದ್ರೆ ಏನು ರಸಗೊಬ್ಬರ ಕಂಪನಿ ಇರ್ತಕ್ಕಂಥ ಅಲ್ಲಿ ಸ್ಥಳಕ್ಕೆ ಹೋಗಿ ಏನು ಗೊಬ್ಬರ ಕೇಳಿದ್ರೆ ಗೊಬ್ಬರ ಇಲ್ಲ, ಸ್ಟಾಕ್ ಇಲ್ಲ, ಮತ್ತೆ ಈ ಗೊಬ್ಬರ ಇನ್ನೂ ಕೂಡ ನಮಗೆ ಬಂದಿಲ್ಲ ಅನ್ನುವಂತ ಒಂದು ಸಬೂಬನ್ನ ಹೇಳ್ತಕ್ಕಂಥದ್ದು. ಅಂದ್ರೆ ಕಳೆದ 15ರಿಂದ 20 ದಿನಗಳು ಕೂಡ ಈ ತರ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಇಂದು ಕೂಡ ಹಲವಾಗಲು ಭಾಗದಲ್ಲಿ ಸುಮಾರು ಕಿಲೋಮೀಟರ್ ಗಟ್ಟಲೆ ರೈತರು ಕೂಡ ಒಂದು ಗೊಬ್ಬರಕ್ಕಾಗಿ ಕಾದು ನಿಂತಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಗೊಬ್ಬರವನ್ನ ಹಾಕಿದ್ರೆ ಮಾತ್ರ ಒಂದು ಬೆಳೆ ಬರಲಿಕ್ಕೆ ಸಾಧ್ಯ. ಆದ್ರೆ ಇದರಲ್ಲೂ ಪ್ರಮುಖವಾಗಿ ಕೃತಕ ಏನು ಗೊಬ್ಬರ ಏನಿದೆ, ಅಂದ್ರೆ ಕೃತಕವಾಗಿ ಗೊಬ್ಬರ ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನು ನೀಡ್ತಕ್ಕಂಥ, ಅಂದ್ರೆ ಗೊಬ್ಬರವನ್ನ ಬೇರೆ ಕಡೆಗೆ ಸ್ಟಾಕ್ ಮಾಡಿಬಿಟ್ಟು ಗೊಬ್ಬರ ಇಲ್ಲ ಅಂತ ಹೇಳ್ಕೊಂತಿರೋದು, ಮತ್ತೆ ಅದನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತ ಒಂದು ಕೆಲಸ ಕೂಡ ನಡೀತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ತರ ಒಂದು ಕೃತಕ ಗೊಬ್ಬರ ಅಭಾವ ಹೆಚ್ಚಾಗಿ ಈಗಾಗಲೇ ರೈತರು ಕೂಡ ಕಿಲೋಮೀಟರ್ ಹಾಗಾದ್ರೆ ಈ ಗೊಬ್ಬರವನ್ನು ವಿತರಣೆ ಮಾಡುವಂತ ಜವಾಬ್ದಾರಿ ಯಾರದ್ದು? ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಸಮಜಾಯಿಷಿ ಕೊಡ್ತಿದ್ದಾರೆ? ಮತ್ತೆ ಈ ವರ್ಷ ಮಾತ್ರ ಹಿಂಗಾಗಿತ್ತ ಅಥವಾ ಪ್ರತಿ ವರ್ಷ ಇದೇ ಪರಿಸ್ಥಿತಿನ ಪಾಪ ಆ ಭಾಗದ ರೈತರದ್ದು? ಅಖಿಲೇಶ್ ಏನಂತಂದ್ರೆ ಈಗ ಕೃಷಿ ಇಲಾಖೆಯ ಜೆಡಿ ಹೇಳ್ತಕ್ಕಂಥದ್ದು ಏನಂತಂದ್ರೆ ಈಗಾಗಲೇ ಉತ್ತಮವಾದ ಮಳೆ ಆಗ್ತಾ ಇದೆ. ಆದ್ರೆ ಏನು ಮಳೆ ಆದಂತ ಸಂದರ್ಭದಲ್ಲಿ ಬೆಳೆಗಳಿಗೆ ಅಂದ್ರೆ ಬಿಳುಪು ಆಗಿ ಆಗ್ತಕ್ಕಂಥದ್ದು, ಅಂದ್ರೆ ಉತ್ತಮವಾದ ಮಳೆ ಆದ ಸಂದರ್ಭದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹವಾಗಿ ಬೆಳೆಗಳಿಗೆ ಅದು ವೈಟ್ ರೀತಿಯಲ್ಲಿ ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗೊಬ್ಬರ ಹಾಕ್ತಕ್ಕಂಥ ರೈತರ ಇದ್ರೆ ಒಂದು ಬಾರಿ ಗೊಬ್ಬರ ಹಾಕುವ ಬದಲಾಗಿ 2 ಬಾರಿ ಮತ್ತು 3 ಬಾರಿ ಗೊಬ್ಬರ ಹಾಕ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಹೆಚ್ಚೆಚ್ಚು ಗೊಬ್ಬರ ಹಾಕಿದಾಗ ಕೂಡ ನಮಗೆ
ಗೊಬ್ಬರದ ಸಮಸ್ಯೆ ಹೆಚ್ಚು ನಮಗೆ ಕಾಡ್ತಾ ಇದೆ. ಅಂದ್ರೆ ರೈತರು ಒಂದ್ ಬಾರಿ ಏನು ಗೊಬ್ಬರ ಹಾಕಿದ ನಂತರದಲ್ಲಿ ಇನ್ನೊಂದು ಟೈಮ್ ಹಾಕ್ಲಿಕ್ಕೆ ಸುಮಾರು 1.5 ತಿಂಗಳು ಟೈಮ್ ತಗೋಬೇಕಾಗತ್ತೆ. ಆದ್ರೆ ಆ ಟೈಮ್ ಅನ್ನ ನಿಗದಿ ಒಳಗಾಗಿ ಅಂದ್ರೆ 2 ಬಾರಿ ಗೊಬ್ಬರ ಹಾಕ್ತಾರೆ. ಸೊ ಆ ಕಾರಣಕ್ಕೋಸ್ಕರ ನಮಗೆ ಈ ತರದ್ದು ಗೊಬ್ಬರದ ಅಭಾವ ಹೆಚ್ಚು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಕೆಲವೊಂದು ಗೊಬ್ಬರದ ಏನು ಮಾಲೀಕರಿದ್ದಾರೆ ಅವರು ಕೂಡ ಈ ಗೊಬ್ಬರವನ್ನ ಬೇರೆ ಕಡೆಗೆ ಸಾಗಿಸಿ ಮತ್ತೆ ಏನೋ ಬೇರೆ ಕಡೆಗೆ ಇಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ವಿಜಿಲೆನ್ಸ್ ಮುಖಾಂತರವಾಗಿ ಅಂತವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ, ಮತ್ತೆ ರೈತರಿಗೆ ಸೂಕ್ತವಾದಂತಹ ಒಂದು ಗೊಬ್ಬರವನ್ನು ಕೂಡ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಖಿಲೇಶ್, ಎಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮಲ್ಲಿಕಾರ್ಜುನ್. ಎಲ್ಲಾ ಸೊಸೈಟಿ ಕೊಟ್ಟಂಗೆ ನಿಮಗೂ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸೊಸೈಟಿ 5 ಗ್ರಾಮ ಪಂಚಾಯತಿ ವ್ಯಾಪ್ತಿಯ 22 ಹಳ್ಳಿಗಳನ್ನು ಹೊಂದಿದೆ. ಅವ್ರು ಕೊಡ್ತಕ್ಕಂಥ ಗೊಬ್ಬರ ನಮ್ಮ ರೈತರಿಗೆ ಸಾಲಲ್ಲ. ನಾವು ಕೂಡ ಸತತ ಪ್ರಯತ್ನ ಮಾಡಿದ್ದೀವಿ, ನಮಗೆ ಗೊಬ್ಬರ ಬೇಕು ಅಂತ ಹೇಳಿ. ಆದ್ರೆ ಎಲ್ಲಾ ಸೊಸೈಟಿ ಕೊಟ್ಟಂಗೆ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಯಾವಾಗೋ ಒಂದು ಲೋಡ್ ಕೊಟ್ಟಾಗ ಸಮಸ್ಯೆ ಆಗುತ್ತೆ. ನಾವು ತರ್ಸಕ್ಕೆ ಒದ್ರಿದ್ದೀವಿ. ಬಂಡ್ರು ಇವರು ಸುಮ್ಮನೆ ಸರ್ಕಾರಕ್ಕೂ ತಪ್ಪು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ತಿಳ್ಕೊಂಡು ನಮಗೆ ಗೊಬ್ಬರವನ್ನು ಪೂರೈಕೆ ಮಾಡಲ್ಲ. ಎಲ್ಲ ಸೊಸೈಟಿ ಕೊಡ್ತಾ ಇದೀವಿ, ನಿಮಗೆ ಕೊಡ್ತಾ ಇದೀವಿ, ಒಂದು ಲೋಡ್ ಕಳಿಸಿದೀವಿ ಅಂತ ಸುಳ್ಳು ಹಾರಿಕೆ ಉತ್ತರಗಳನ್ನು ಕೊಡ್ತಾರೆ. ಇಲ್ಲಿ ಇರ್ತಕ್ಕಂಥ ಜಮೀನು ಅಷ್ಟು ಅಂದಾಜಿರ್ಲಿಲ್ಲ, ಇಷ್ಟು ಕೃಷಿ ಭೂಮಿ ಸರ್ಕಾರ